ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮೃತ ಅವರೇ ಇಲ್ವಾ? ರೂಮಲ್ಲಿ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಸಂಜೀವ, ರೂಮಲ್ಲಿ ಏನು ಹುಡುಕ್ತಾ ಇದೆಯೋ? ಅಮ್ಮ, ಅಮೃತ ಅವರು ರೂಮಲ್ಲಿ ಕಾಣ್ತಿಲ್ಲ, ಎಲ್ಲಿ ಹೋದ್ರು ಅಂತ ನೋಡ್ತಿದ್ದೆ. ಮಂಚಿದ ಕೆಳಗೆ ಬಚ್ಚಿಟ್ಕೊಂಡು ನಿನ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿರ್ಬೇಕು ನೋಡು. ಅತ್ತೆ, ಏನ್ ಕಾಮಿಡಿನಾ? ಕುಮುದ, ಸ್ವಲ್ಪ ಸುಮ್ಮನಿರ್ತೀಯಾ? ಹಿತ್ಲಲ್ಲಿ ಬಟ್ಟೆ ಒಣಗಕ್ಕೆ ಹಾಕಿದಾಳಲ್ಲ, ಅದನ್ನ ತಗೊಂಬರಕ್ ಹೋಗಿದ್ದಾಳೆ. ನೋಡಿ ಅತ್ತೆ, ಮನೆಗ್ ಬಂದ್ ಕೂಡ್ಲೆ ಹೆಂಡತಿ ಕಾಣಿಸ್ತಿಲ್ಲ ಅಂತ ಮರಿ ಕಾಣ್ದಿರೋ ಬೆಕ್ತರ ಹುಡುಕ್ತಿರೋದು. ಅತ್ತೆ, ಮಾವ ಮದ್ವೆಗಿಂತ ಮುಂಚೆ ನಾವು ಮನೇಲಿ ಯಾರಾದ್ರೂ ಒಬ್ರು ಕಂಡಿಲ್ಲ ಅಂದ್ರು ಇಷ್ಟು ಟೆನ್ಷನ್ ಒಂದಿನಾರು ತಗೊಂಡಿದಾರ ಸಾಹೇಬ್ರು? ಕೇಳಿ ಅತ್ತೆ. ಏಯ್ ಅಲ್ಲ ಹೇಳ್ಟೆ, ಸುಮ್ಮನಿರೋ. ನೀವೆಲ್ಲ ಎಲ್ಲೋಗಿದ್ರಿ? ಹೊರಗಡೆ ತುಂಬಾ ಬಿಸಿಲಿತ್ತಲ್ಲಪ್ಪ. ಪಾಪ ಅಮೃತ ಬಿಸಿಲಲ್ಲಿ ಬಟ್ಟೆ ಹಿಂಗ್ ತಗೋತಾಳೆ ಹೇಳು. ಅದಕ್ಕೆ ನಾವೆಲ್ಲರೂ ಅವಳಿಗೆ ಛತ್ರಿ ಹಿಡ್ಕೊಂಡು ನಿಂತಿದ್ವಿ. ಮತ್ತೆ ನೀವು ನನ್ನ ಕಾಲು ಎಳಿತಿದ್ದೀರೋ ಕಾಮಿಡಿ ಮಾಡ್ತಿದ್ದೀರೋ ಒಂದೂ ಗೊತ್ತಾಗ್ತಿಲ್ಲ ನನಗೆ. ಕಾಲು ಎಳಿತಿದ್ದೀನಿ ಅನ್ಕೋ. ಹೇಳಿರಿ, ಇನ್ನೂ ಹೇಳಿರಿ. ಅಮ್ಮ, ನಾನಿವತ್ತು ಸ್ಕೂಲಲ್ಲಿದ್ದಾಗ ಅಮೃತ ಅವ್ರು ಕಾಲ್ ಮಾಡಿದ್ರು. ಓಹೋ, ನಿನ್ ಹೆಂಡತಿಗೆ ಮಾತು ಬರುತ್ತೆ ಅಂತ ಕನ್ಫರ್ಮ್ ಆಯ್ತು ಬಿಡಪ್ಪ. ಅತ್ತೆ, ಸರಿ ಸರಿ, ಮುಂದೆ ಕೇಳು. ಅವ್ರ ಜೊತೆ ಮಾತಾಡ್ತಿದ್ದೆ, ಸ್ಕೂಲ್ ಬೆಲ್ ಆಯ್ತು, ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಮಾತಾಡೋಣ ಅನ್ಕೊಂಡೆ, ಸಮಯನೇ ಸಿಗ್ಲಿಲ್ಲ. ಸಂಜೀವ, ಸಮಯ ಆಗಿಲ್ಲ ಅಂದ್ರೆ ಮಾಡ್ಕೋಬೇಕಿತ್ತು ತಾನೆ, ಇದನ್ನು ಹೇಳ್ಕೊಡ್ಬೇಕಾ? ಪಾಪ, ನಿನಗೇನಾದ್ರೂ ಕೇಳಕ್ ಫೋನ್ ಮಾಡಿದ್ಲೇನೋ? ಮರ್ತೋದೆ ಕಣಮ್ಮ. ಇಷ್ಟು ದಿನ ಮೈ ಮರೆತು ಮಾತಾಡದೇ ಇದ್ದೆ, ಈಗ ಮಾತಾಡದೇ ಮರ್ತಿದ್ಯಾ? ಮೊದಲು ನಿಮ್ಮಿಬ್ರಿಗೂ ಮಾತಾಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ನೀವೇನತ್ಗೆ ಮಾತಾಡೋದನ್ನೇ ಏನು ಪ್ರಸ್ತುಕ್ ರೆಡಿ ಮಾಡೋ ಹಾಗೆ ಹೇಳ್ತಿದ್ದೀರಾ? ಅಂದ್ರೆ ಅಂತ ತನ್ನಿಂತಾನೆ ಆಗೋ ಕೆಲ್ಸಕ್ಕೆ ಅವಕಾಶ ಬೇರೆ ಮಾಡ್ಕೊಡ್ಬೇಕಾ? ಹಾಗಲ್ಲ ಕುಮುದ, ಮೊದ್ಲೇ ಸಿಟಿಯಿಂದ ಬಂದಿರೋ ಹುಡುಗಿ, ದೊಡ್ಡ ಮನೆ ಮಗಳು, ಸಂಕೋಚ ಅಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ಇವನ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಇವನ್ ಶಾಲೆ, ಅವಳು ಕೋಣೆ ಅಂತ ಇದ್ರೆ ಎಲ್ಲಿಂದ ಆಗತ್ತೆ ಹೇಳು? ಅದು ಸರಿನೇ, ನಾವು ಅಮ್ಮ ಜೊತೆ ಮಾತಾಡ್ತಾ ಇರ್ಬೇಕು. ಕುಮುದ, ಅವ್ರೇನೋ ಗಂಡ ಹೆಂಡತಿ ಮಾತಾಡ್ಬೇಕು, ನಮ್ಗೇನಿರುತ್ತೆ ಅಂತದ್ದು? ನಿಮ್ಗೆ ನಿಂತು ನಿಂತು ಕಾಲ್ ನೋವಾಗಿರುತ್ತಲ್ಲ, ಆಗ ಅವಳನ್ನ ಕರೆದು ಕಾಲು ಒತ್ತಿಸ್ಕೊಳ್ಳಿ. ನಾನು ಅಡ್ಗೆ ಮಾಡುವಾಗ ಅವಳಿಗೆ ತರಕಾರಿ ಹೆಚ್ಚಾಗಿ ಹೇಳ್ತೀನಿ. ಊಟ ಮಾಡಿದ ತಟ್ಟೆ ತೊಳೆದಿಡ್ಲಿ. ನಾನು ಬಟ್ಟೆ ಒಗೆದ್ರೆ ಅವಳು ಹಿಂಡ್ಕೊಡ್ಲಿ. ನಾನು ಬೆಳಗ್ಗೆ ಬಟ್ಟೆ ಒಣ ಹಾಕಿದ್ರೆ ಅವಳು ಸಾಯಂಕಾಲ ಹೋಗಿ ಬಟ್ಟೆ ಎತ್ಕೊಂಡ್ಬರ್ಲಿ. ಚಂದ್ರಿ ಕಸ ಗುಡ್ಸಿದ್ರೆ ಅಮೃತ ಮನೆ ಒರೆಸ್ಲಿ. ಅಮೃತ ಕಸ ಗುಡ್ಸಿದ್ರೆ ಚಂದ್ರಿ ಮನೆ ಒರೆಸ್ಲಿ. ಅಷ್ಟೇ. ಅತ್ತೆ ಅತ್ತೆ ಅತ್ತೆ, ಅವ್ರಿಗೆ ಮನೆಗೆ ಬಂದಿರೋದೇ ಕೆಲಸ ಮಾಡಕ್ಕೆ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ, ಇವನ್ ಒಳ್ಳೆ. ಮನೇಲಿದ್ರೆ ಮನೆ ಕೆಲಸ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಮನೇಲಿ ಒಕ್ಕೊಳ್ಳೋದು ಹೇಗೆ ಹೇಳು? ನೀನ್ ಸ್ಕೂಲ್ಗೆ ಹೋಗಿ ಸುಮ್ನೆ ಬರ್ತೀಯಾ? ಪಾಠ ಮಾಡಿದ್ರೇನೆ ಮೇಷ್ಟ್ರು, ಕೆಲಸ ಮಾಡಿದ್ರೇನೆ ಸೊಸೆ. ಯಾಕೆ ಕುಮುದ ಸಿಟ್ ಮಾಡ್ಕೊಳ್ತೀಯಾ? ಅಷ್ಟು ದೊಡ್ಡ ಮನೇಲಿ ಬೆಳೆದ ನಮ್ದು ಅಷ್ಟು ದೊಡ್ಡ ಮನೆ ಅಲ್ಲ, ಸಣ್ಣ ಮನೆ. ಅರಮನೆಯಲ್ಲಿದ್ರೆ ಮಹಾರಾಣಿ, ಸಣ್ಣ ಮನೇಲಿದ್ರೆ ಹಾವರಾಣಿ ಆಗೋದನ್ನ ಕಲ್ತ್ಕೋಬೇಕತ್ಗೆ. ಇಂಥ ಸಣ್ಣ ಮನೆಯಲ್ಲಿ 4 ಜನ ಸೇರಿ ಕೆಲಸ ಹಂಚ್ಕೊಂಡ್ರೆ ಎಲ್ಗೂ ಸುಲಭ ಅಲ್ವಾ? ಫಸ್ಟು ಅವರು ನಮಗೆ ಈ ಮನೆಗೆ ಹೊಂದ್ಕೊಳ್ಳಿ, ಆಮೇಲೆ ಹಂಚ್ಕೊಳ್ಳೋದು ಅದೆಲ್ಲ ನೋಡೋಣ. ನೀವು ಏಕ್ದಮ್ ಇವಾಗಲೇ ಅವ್ರ ಕೈ ಪೊರ್ಕೆ ಎಲ್ಲ ಕೊಡಬೇಡಿ. ಆಯ್ತು ಬಿಡಪ್ಪ, ನಮ್ಮ ಮನೆ ಕಸ ನಾವೇ ಗುಡಿಸ್ಕೋತೀವಿ. ಅವಳಿಗೆ ಯಾವತ್ತು ಇದು ಅವಳ ಮನೆ ಅನ್ಸುತ್ತೋ ಅವತ್ತೇ ನಡ ಬಗ್ಸಿ ಕಸ ಗುಡಿಸ್ಲಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.